ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಸ್ನಾನ ಇವತ್ತು ಲೇಟಾಗಿ ಮಾಡಿದೆ. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಏನಪ್ಪ ಅಂದರೆ ನಮ್ಗೆ ನೀರು ಪ್ರಾಬ್ಲಮ್. ಯಾವಾಗ ನೀರು ಓಡಿಸ್ಕೊತಾನೆ ಇರಬೇಕಾದ್ರೆ ಗೋರ್ಮೆಂಟ್ ನೀರು ಬರೋದಿಲ್ಲ. ಅದಕ್ಕೆ ನೀರು ಟ್ಯಾಂಕರ್ ಖಾಲಿ ಆಗೋಯ್ತು ಬೆಳಿಗ್ಗೆನೆ. ಅದು ಅವರು ಇವಾಗ ಬಂದರು 4:15 5 ಗಂಟೆಗೆ. ಎಲ್ಲ ಕೆಲಸ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಬಂದೆ. ಇನ್ನು ಅಡುಗೆ ಮಾಡ್ಬೇಕು ನಾನು. ಅಷ್ಟೇ ಸ್ಕಿನ್ ಕೇರ್ ಮಾಡ್ಕೊಂಡು. ಈ ನಡುವೆ ನಾನು ಸ್ಕಿನ್ ಕೇರೇ ಜಾಸ್ತಿ ಮಾಡ್ತಿಲ್ಲ ಹೇಳ್ಬೇಕಂದ್ರೆ. ಲೇಸಿನೆಸ್ ಹೋಗ್ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಹಂಗಂಗೆ ಏನಾದರೂ ಮಾಡ್ಕೊಬೇಕು. ನೋಡಿ ಇಷ್ಟು ಡಬ್ಬ ಟೋನರು ಎಷ್ಟು ನನ್ನ ಬರ್ತಡೆಗೆ ನಾನು ಪರ್ಚೇಸ್ ಮಾಡಿದ್ದು. ಎಷ್ಟು 6 ಮಂತ್ಸ್ ಆಗ್ತದೆ. ಇನ್ನೂ ಇಷ್ಟೇ ಖಾಲಿ ಮಾಡಿದ್ದೀನಿ. ಇನ್ನೂ ಇಷ್ಟು ಖಾಲಿ ಮಾಡ್ಬೇಕು ನಾನು. ಇದಕ್ಕಿನ್ನೂ ಎಕ್ಸ್ಪೈರಿ ಡೇಟ್ ಆಗಿಲ್ಲ, ಇನ್ನೂ ತುಂಬ ಇದೆ. 2026ವರೆಗೂ ಇದೆ, 27ವರೆಗೂ ಇದೆ. ಇದನ್ನು ಯೂಸ್ ಮಾಡಿದೆ ಇವಾಗ. ಇದನ್ನು ಚೆನ್ನಾಗಿ ಇದು ಹಾಕಿದ್ರೆ ಗ್ಲಾಸಿನೆಸ್ಸು ನೀಟಾಗಿ ಕಾಣುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ. ಸ್ಕಿನ್ ಕೇರ್ ಮಾಡೋದು ಇಂಪಾರ್ಟೆಂಟೇ, ಆದರೆ ನಾನು ಲೇಸಿನೆಸ್ಸಿಂದ ನಾನು ಮಾಡೋದು ಕಂಪಲ್ಸರಿ ಮಾಡಿದ್ರೆ. ನಾರ್ಮಲ್ ಏನು ಜಾಸ್ತಿ ಮಾಡೋಷ್ಟಿಲ್ಲ. ಇದು ಕೂಡ ಯೂಸ್ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ, ನಮ್ಮ ಇಷ್ಟ. ಅದು ಮೈನ್ ಯೂಸ್ ಮಾಡ್ಬೇಕಂದ್ರೆ ಒಂದು ಮಾಯಿಶ್ಚರೈಸರು, ಸನ್ಸ್ಕ್ರೀನು, ಫೇಸ್ ವಾಶ್ ಅಷ್ಟೇ. ಈ 3 ಇದ್ದರೆ ಕೂಡ ಸಾಕು. ಇವಾಗ ಇದನ್ನು ಇದು ಫಸ್ಟ್ ಬಾಟ್ಲ್ ಖಾಲಿಯಾಗಿದೆ. 2ನೇ ಬಾಟ್ಲ್ ನಂದು. ಇದು ಕೂಡ ಅಷ್ಟೇ 6 ಮಂತ್ಸ್ ಆಯಿತು. ಅದೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಿಲ್ವಲ್ವ, ಅದಕ್ಕೆ ಇಷ್ಟಿದೆ. ಇದೆಲ್ಲ ನಾನು ಬರ್ತಡೆಗೆ ಪರ್ಚೇಸ್ ಮಾಡಿರೋದು. ಅವಾಗ ಜಾಸ್ತಿ ಆಫರ್ ಎಲ್ಲ ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಈ ಥರ ಒಂದು ಹಾಕ್ಕೊಂಡು ಇವಾಗ ಈವ್ನಿಂಗ್ ಆಗಿದೆ. ಅದಕ್ಕೆ ನಾನು ಸನ್ಸ್ಕ್ರೀನ್ ಹೇಳ್ತೀನಿ. ಮೋಕ್ಷಿತೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಮಲ್ಕೊಂಡು ಸೌಂಡ್ ಮಾಡ್ತಾವಳೆ, ನೋಡಿದ್ರಾ ಆಟ. ಈ ಥರ ಅಷ್ಟೇ. ಲಿಪ್ ಬಾಮ್ ಒಂದು ಹಾಕೊಬೋದು. ಇದು ಡಾಟನ್ಕಿದು. ಇದು ಸ್ವಲ್ಪ ಲೈಟಾಗಿ ತೆಗೋಕ್ಕಿಲ್ಲ ಅಂದರೆ ಡಾರ್ಕಾಗಿ ಬಂದ್ಬಿಡುತ್ತೆ. ಇಷ್ಟು ಸಾಕು. ಇಲ್ಲ ಲಿಪ್ಸ್ಟಿಕ್ ಹಾಕ್ಕೊಂಡು ನಮ್ಗೆ ಬರುತ್ತೆ ಈ ಲಿಪ್ ಬಾಮ್ ಅಂತೂ. ಇವಾಗ ಒಂದು ಬಾಡಿ ವಾಶ್ ತುಂಬ ಜನಕ್ಕೆ ಗೊತ್ತಿರುತ್ತೆ, ಅದೇ ಪ್ಲಮ್ದು. ಥರ ಹಾಕ್ಕೊಂಡು ಅಷ್ಟೇ ರೆಡಿ. ನಮ್ಮ ತಲೆಗೆ ಸ್ವಲ್ಪ ಏನು ಪ್ರಾಬ್ಲಮ್ ಅಂದರೆ ಈವ್ನಿಂಗ್ ಗೊತ್ತು ಸ್ನಾನ ಮಾಡಿದ್ರೆ ತಲೆ ಹರೋದಿಲ್ಲ. ಅದೇ ಕಷ್ಟ, ಇನ್ನೇನು ಕಷ್ಟ. ಅದೇ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದ ಹೊತ್ತು ಸ್ನಾನ ಮಾಡ್ತೀನಿ ಜಾಸ್ತಿ. ತಲೆಗೆ ಬೆಳಿಗ್ಗೆ ಹೊತ್ತು ಮಾಡ್ಕೊತೀನಿ. ಪೂಜೆ ಏನಾದರೂ ಮಾಡಬೇಕಂದಾಗ ಮಾಡ್ಕೊತೀನಿ. ಇಲ್ಲ ತುಂಬ ಒಂಥರ ಆಯಿಲಿ ಅನಿಸ್ತು, ಎಣ್ಣೆ ಇಟ್ಕೊಂಡಿದ್ದೇನೆ, ಅದಕ್ಕೆ ಮಾಡಿಕೊಂಡೆ. ಎಣ್ಣೆ ಇಟ್ಕೊಂಡು ಒಂದಿನ ಮೇಲೆ ಇರೋಕ್ಕಾಗಲ್ಲ, ಒಂದು ನೈಟ್ ಮೇಲೆ ನನ್ನ ಕೈಯಲ್ಲಂತೂ ಇರಿಟೇಷನ್ ಆಗ್ತಿರುತ್ತೆ ಸ್ನಾನ ಮಾಡ್ಬೇಕಂತ ಹೇಳ್ಬಿಟ್ಟು. ಇವಾಗ ಇದಕ್ಕೆ ಒಂದು ಕ್ಲಿಪ್ ಸಿರಮ್ ಏನು ಹಾಕ್ತಿಲ್ಲ ನಾನು ಇವಾಗ. ಹಂಗೆ ಕ್ಲಿಪ್ ಹಾಕೋಣ. ಕ್ಲಿಪ್ ಹಾಕಿದ್ರೆ ರೆಡಿ. ಅಲ್ಲ ಇವಾಗ ಒಂದು ಕಾಮಿಡಿ ನಡೀತು ಗೊತ್ತಾಯ್ತು. ನಾನು ವೀಡಿಯೋ ಆನ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ. ನೋಡಿದ್ರೆ ವೀಡಿಯೋನೇ ಆಗಿಲ್ಲ ಆನು. ಏನು ಮಾಡೋಕ್ಕಾಗಲ್ಲ, ಈ ಥರ ಆಗ್ತಾ ಇರುತ್ತೆ ಅವಾಗವಾಗ. ಇದು ನಾನು ಆರ್ಡ್ರ್ ಮಾಡಿರೋದು ಇವತ್ತು ರಿಸೀವ್ ಆಯಿತು. ಸಕ್ಕದಾಗಿದೆ. ಬೇಕಂದ್ರೆ ನೀವು ಟ್ರೈ ಮಾಡ್ಬೋದು. ಸೂಪರಾಗಿ ಬಂದಿದೆ. ಕ್ವಾಲಿಟಿ ಅಂತೂ ಕಾಟನ್ ಬಂದಿದೆ. ಸಕ್ಕದಾಗಿದೆ ಕ್ವಾಲಿಟಿ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫಸ್ಟ್ ಆರ್ಡ್ರ್ ಇದು ಒಂದು ನಾನು ಶಾಪಲ್ಲಿ ತೊಗೊಂಡಿದ್ದು. ಅಷ್ಟೊಂದು ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಿಲ್ಲ, ಆದರೆ ಈ ಕ್ವಾಲಿಟಿ ಮಾತ್ರ ಸಕ್ಕದಾಗಿ ಅನ್ನಿಸ್ತಿದೆ. ನೋಡೋಕ್ಕೂ ಸಕ್ಕದಾಗಿದೆ. ಇವಾಗ ಕರ್ಟನ್ಸ್ ಬಂದುಬಿಟ್ರೆ ನಾನು ಆರ್ಡ್ರ್ ಮಾಡಿದ್ದೀನಿ, ಮತ್ತೆ ರೀಫಂಡ್ ಕೂಡ ಆಯ್ತಲ್ವಾ, ಮತ್ತೆ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದರೆ ಇನ್ನು ಲುಕ್ ಸಕ್ಕದಾಗಿರುತ್ತೆ. ಇದನ್ನು ತೆಗೆಸ್ಬಿಡ್ಬೇಕು. ಸಕ್ಕದಾಗಿದೆ. ನಂಗೆ ತುಂಬ ಇಷ್ಟ ಆಯ್ತು. ಇದು ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ನನಗೆ ಕುಷನ್ಸ್ ಬಂದು ಇದು 5 ಕವರ್ಸ್ ಬಂದಿದೆ. ಇಲ್ಲಿ 3 ಇರೋದು, ಅದಕ್ಕೆ 3 ಹಾಕಿದ್ದೀನಿ. ಇನ್ನು 2 ಇಲ್ಲ, ಸಾಕ್ಬಿಡು, 3 ಸರಿ ಹೋಗಿದೆ ಇದು ಮನೆಗೆ ಅಂತ ಹೇಳ್ಬಿಟ್ಟು ನಾನೇನು ಇಡಕ್ಕೆ ಹೋಗಲಿಲ್ಲ. ಅದನ್ನೇ ಹಾಕಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಈ ಥರದ್ದು ಇನ್ನೊಂದು ತೊಗೊಂಬಿಟ್ರೆ ಇದು ಅಷ್ಟಾದಾಗ ಅದು ಆದಮೇಲೆ ಇದು ಆ ಥರ ಎಕ್ಸ್ಚೇಂಜ್ ಮಾಡ್ಕೋಬೋದು. ನೋಡೋಣ. ಇವಾಗ ಸದ್ಯಕ್ಕಂತೂ ಇವಾಗ ಕರ್ಟನ್ಸ್ ಬಂದ್ಬಿಡಲಿ. ಒಂದಿದೆ ಬ್ಲೂ ಕಲರು, ಇದೊಂದಿದೆ. ನೋಡೋಣ. ನಾನು ಮಂಚಿಗೆ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಇನ್ನು ದೊಡ್ಡ ಸ್ಕ್ರೀನ್ಸ್ ಕೂಡ ನಾನು ಆರ್ಡ್ರ್ ಮಾಡಿಲ್ಲ, ಕಿಟಕಿಗೆ ಮಾತ್ರ ಆರ್ಡ್ರ್ ಮಾಡಿದ್ದೀನಿ. ಆ ಕಲರ್ ಬಂದ ಮೇಲೆ ಬೇಕಂದರೆ ನಾನು ಅದೇ ಸೇಮ್ ಬಂದರೆ ಮತ್ತೆ ಅದರಲ್ಲೇ ಆರ್ಡ್ರ್ ಮಾಡೋಣ. ಬೇರೆ ಇದರಲ್ಲೂ ಆರ್ಡ್ರ್ ಮಾಡಿರೋದು ಒಂದು ಸ್ವಲ್ಪ ರೇಟ್ ಜಾಸ್ತಿ, ಒಂದು 30 ರೂಪೀಸ್ ಜಾಸ್ತಿ ಆಗುತ್ತೆ. ಅದಕ್ಕೂ ಇದಕ್ಕೂ ಫಸ್ಟ್ ಆರ್ಡ್ರ್ ಮಾಡಿರೋದಕ್ಕೂ ಇದಕ್ಕೂ ಕ್ಯಾಲ್ಕುಲೇಷನ್ ಮಾಡಿದ್ರೆ
ಇದು ಬಂದ ಮೇಲೆ ಇದು ಇಷ್ಟ ಆದರೆ ಮತ್ತೆ ಅದಕ್ಕೆ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಆಗಿದ್ದೀನಿ. ಇವಾಗ ಕುಕ್ ಮಾಡಬೇಕು, ನನಗೆ ಕ್ರೇವಿಂಗ್ ಆಗ್ತಿದೆ KFC ಫ್ರೈಡ್ ಚಿಕನ್ ತಿನ್ಬೇಕಂತ ಹೇಳ್ಬಿಟ್ಟು. ಅದಕ್ಕೆ ಸುಬ್ಬರ್ ತೊಗೊಂಬ ಅಂತ ಹೇಳಿದ್ದೀನಿ. ತೊಗೊಂಬಂದರೆ ಅದು ನನಗೆ, ಇವರಿಗೆ ಅಡುಗೆ ಮಾಡಬೇಕು. ಟೊಮೆಟೊ ಗೊಜ್ಜು ಅನ್ನ ಬೇಕು ಅಂದರೆ ಹೇಳಿದ್ರು. ಅನ್ನ ಮುದ್ದೆ, ಅನ್ನ ಮೋಕ್ಷಿತಾಗೆ ಮಿಮ್ಮಿಗೆ, ಮುದ್ದೆ ಸುಬ್ಬೂರಿಗೆ, KFC ನನಗೆ, ಚಪಾತಿ ಹಿಟ್ಟು ಕೂಡ ಐತೆ. ನೋಡೋಣ ಬನ್ನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ. ಓಕೆನಾ. KFCಲಿ ಮೋಕ್ಷಿತಾಗ ಸ್ವಲ್ಪ ತಿನ್ನಿಸಿ ನಾನು ತಿಂದು ಇಲ್ಲಿ ಮೋಕ್ಷಿತನ ಮಲಗಿಸ್ದೆ. ಅವಳು ಬಿಡ್ತಾನೆ ಇಲ್ಲ, ಅಡುಗೆ ಮಾಡಬೇಕು. ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ ಅಡುಗೆ ಮಾಡೋಕ್ಕೆ. KFC ನಾನು 2 ಪೀಸ್ ತಿಂದೆ ಅಷ್ಟೇ, ಇನ್ನೂ ತಿನ್ನೋದಿದೆ. ಇನ್ನು ಇಲ್ಲಿ KFC ಕೂಡ ಇಲ್ಲೇ ಇದೆ ನೋಡಿ. ಕಳೆ ಬೀಜ ಎಲ್ಲ ತರಿಸ್ದೆ ಬೆಳಗ್ಗೆಗೆ. ಲೆಮನ್ ರೈಸು ಮತ್ತು ಏನಾದರೂ ಮಾಡೋಣ ಅಂತೇಳ್ಬಿಟ್ಟು. ಚಟ್ನಿ ಕಂಪಲ್ಸರಿ ಇರ್ಬೇಕು ಸುಬ್ಬು ಅವ್ರಿಗೆ. ಅದಕ್ಕೆ ಈಗ ನೋಡಿ ಇಲ್ಲಿ ಟೊಮೆಟೊ ಗೊಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವಳ ಇಟ್ಟಿದ್ಲು ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಆಯಿತು ಮಲಗಿಸೋದು, ಮತ್ತು ಕಾಲ್ ಮಾತಾಡ್ತಿದ್ದೆ. ಅದಕ್ಕೆ ಲೇಟ್ ಆಯಿತು. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಸಿಯೆಸ್ಟ್ ಟೊಮೆಟೊ ಗೊಜ್ಜು ನನ್ನ ಸ್ಟೈಲಲ್ಲಿ ನೋಡಿಸ್ತೀನಿ ಬನ್ನಿ. ಫಸ್ಟ್ ಆಯಿಲ್ ಹಾಕ್ಕೊಂಡು ಅದರಲ್ಲಿ ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ಹಾಕ್ಕೊಂಡು ಜೀರಿಗೆ ಕೂಡ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಜನ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೊತಾರೆ, ಅದು ನಮ್ಮ ಇಷ್ಟ, ನಾನು ಎಲ್ಲ ಆ್ಯಡ್ ಮಾಡ್ತಿಲ್ಲ. ನೆಕ್ಸ್ಟ್ ಇಲ್ಲಿ ಆನಿಯನ್ನು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 4 ಇಲ್ಲ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ಒಣಗಿರೋ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು, ಎಲ್ಲ ನಮ್ಮ ಇಷ್ಟನೇ ಯಾವಾಗಾದರೂ ಆಗಲಿ. ನೆಕ್ಸ್ಟ್ ಇಲ್ಲಿ ನಾನು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಫಸ್ಟೇ ತುಂಬ ಜನ ಸಾಸಿವೆ ಹಾಕಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ತಾರೆ, ನನಗೇನು ಸೀದೋಗಿರೋ ಫೀಲಿಂಗ್ ಬರುತ್ತೆ. ಅದಕ್ಕೆ ಈರುಳ್ಳಿ ಹಾಕಿದ್ಮೇಲೆ ಯಾವಾಗೂ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಇದು ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಆಮೇಲೆ ಉಪ್ಪು, ಅರಿಶಿನ, ಇದೊಂದು ರೊಟೀನ್ ನನಗೆ. ಯಾವಾಗೂ ಯಾವ ಅಡುಗೆ ಆದಾಗಲಿ ಒಗ್ಗರಣೆಲಿ ಉಪ್ಪು ಅರಿಶಿನ ಮಾತ್ರ ಕಂಪಲ್ಸರಿ ಇರುತ್ತೆ. ಅದೇನೋ ರೂಢಿ ಯಾವಾಗಿದೆ ಆ ಥರ. ಅದಕ್ಕೆ ಇಲ್ಲಿ ಆ್ಯಡ್ ಮಾಡ್ಕೊತೀವಿ. ಮತ್ತು ಉಪ್ಪು ಹಾಕಿದ್ರೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ತಾರೆ, ಅದು ಕೂಡ ಯೂಸ್ ಆಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಟೊಮೊಟೊ ಒಂದು 10 ರಿಂದ 15 ಟೊಮೊಟೊ ಯೂಸ್ ಮಾಡಿದ್ದೀನಿ, ಚಿಕ್ಕದು. ಇದು ಸ್ವಲ್ಪ ಮೆತ್ತಗಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ನಾವು ವಾಟರ್ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಥರ ವೆರೈಟಿಯಾಗಿ ಗಟ್ಟಿ ಗೊಜ್ಜು ಮಾಡಿದಾಗ ಏನಪ್ಪ ಅಂದರೆ ಇವಾಗ ಎಲ್ಲ ಹಾಕ್ಕೊಂಬಿಡ್ತೀನಿ, ಖಾರದ ಪುಡಿ, ಸಾಂಬಾರು ಪುಡಿ ಅವೆಲ್ಲ. ಇದು ಸ್ವಲ್ಪ ನೀರು ಕಾರಣದಿಂದ ನಾನು ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆಮ್ಲೆಟ್ ರೆಡಿ ಆಗಿದೆ ಮೋಕ್ಷಿತಾಗೆ. ಈ ಥರ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಟೊಮೊಟೊ ಎಲ್ಲ ಮೆತ್ತಗಾಗಬೇಕು, ಆ ಥರ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ, ಉಪ್ಪು ಇನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ಈ ಥರ ಗಟ್ಟಿಗೆ ಈ ಥರ ಗೊಜ್ಜು ಥರ ರೆಡಿ ಮಾಡ್ಕೊಂಡು ಸುಬ್ಬುವಿಗೆ ಈ ಥರ ಇಷ್ಟ ಅಂತ ಹೇಳ್ಬಿಟ್ಟು ನನ್ನ ನೆಕ್ಸ್ಟ್ ಡೇ ವ್ಲಾಗ್ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸುಬ್ಬರು ಕೆಲ್ಸಕ್ಕೆ ಹೋದ್ರೆ ಬ್ರೇಕ್ಫಾಸ್ಟ್ ಬಂದು ನಾನು ಚಿತ್ರಾನ್ನ ಮಾಡಿ, ಅಂದರೆ ಲೆಮನ್ ರೈಸ್ ಮಾಡಿ ಚಟ್ನಿ ಮಾಡಿದ್ದೆ. ಮೋಕ್ಷಿತಾಗೂ ತಿನ್ನಿಸಿ ಅಲ್ಲಿ ಮಲಗಿಸಿದ್ದೀನಿ. ಇಲ್ಲಿ ನೋಡಿ, ನನ್ನ ತುಂಬ ದಿವಸ ಒಂದು ತಿಂಗಳಾಗಿರುತ್ತೆ ನಾನು ಈ ಥರ ಓಟ್ಸು ಮತ್ತು ಪ್ರೊಮೊಗ್ರಾನೇಟ್ ತಿಂದು ಎಲ್ದಿ ಬ್ರೇಕ್ಫಾಸ್ಟು ಆಫ್ಟರ್ ಲಾಂಗ್ ಟೈಮ್ ಇವಾಗ ತಿಂತಿದ್ದೀನಿ. ಎಲ್ದಿಯಾಗಿ ತಿನ್ನೋ ಸ್ಟಾರ್ಟ್ ಮಾಡೋಣ ಇನ್ಮೇಲೆ ಅಂತ ಹೇಳಿಬಿಟ್ಟು. ಎಲ್ದಿ ಅಂದರೆ ಜಂಕೇನು ತಿನ್ನಲ್ಲ, ಆದರೆ ಇಡ್ಲಿ ದೋಸೆಗಳು ಆ ಥರ ತಿಂತಾಯಿದ್ದೆ. ಇವಾಗ ಓಟ್ಸ್ ತಿನ್ನೋಣ ಅಂತ ಫಿಕ್ಸ್ ಆಗಿದ್ದೀನಿ ದಿನ. ಇವಾಗ ಓಟ್ಸ್ ಹಾಕ್ಕೊಂಡು ನಾನು ಕೊರಿಯರ್ ಬಂದಿದೆ, ಆರ್ಡ್ರ್ ಮಾಡಿಬಿಟ್ಟು. ಸ್ಕ್ರೀನು ನೆಟ್ಟದು, ಅದನ್ನ ನೋಡೋಣ ಬನ್ನಿ ಯಾವ ಥರ ಕ್ವಾಲಿಟಿ ಬಂದಿದೆ ಅಂತ ಹೇಳ್ಬಿಟ್ಟು. ಬನ್ನಿ. ಹಿಂಗೆ ತೆಗೆದ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಸೀಸರಲ್ಲಿ ತೆಗಿಯೋದಕ್ಕಿಂತ ಕಿತ್ತಬೇಕು ಹಿಂಗೆ, ಆವಾಗ ಒಂಥರ ಸಮಾಧಾನ. ನಾನು ಇನ್ನೊಂದು ಕಾಟನ್ಸ್ ಆರ್ಡ್ರ್ ಮಾಡಿದ್ರು, ಅದು ಇನ್ನೂ ಟೈಮ್ ಇದೆ ಅದು ಬರೋಕ್ಕೆ. ಇದು ಬಂದ್ಬಿಡ್ತು, ಅದು ರಿಟರ್ನ್ ಮಾಡೋಷ್ಟರಲ್ಲಿ. ನೋಡೋಣ ಯಾವ ಥರ ಕಾಣುತ್ತೆ ನಂಗೆ ಐಡಿಯಾ ಇಲ್ಲ. ಈ ಥರ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಈ ಥರ ಬರುತ್ತೆ. ಸ್ಮೆಲ್, ಹೊಸ ಸ್ಮೆಲ್ ಚೆನ್ನಾಗಿದೆ, ಇಷ್ಟ ಆಯಿತು. ನನಗೆ ರೇಟ್ ಬಂದು 125 ರುಪೀಸ್ ಬಿದ್ದಿದೆ. ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದೆ, ಕಷ್ಟ ಬಿದ್ದಿದೆ. ಕ್ಯಾಶ್ ಆನ್ ಡೆಲಿವರಿ ಆದರೆ ಮೇ ಬಿ 150 ಇಲ್ಲ 135 ಆ ಥರ ಬೀಳ್ಬೋದು ಅಷ್ಟೆ. 150 ಒಳಗಡೆನೆ. ಇದನ್ನು ಹಾಕೋಣ, ಅದು ಬಂದಮೇಲೆ ಅದನ್ನು ಸೇರಿಸಿ ಹಾಕೋಣ. ಗಲೀಜಾಗುತ್ತೇನೋ ಅಂತ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ. ಇವಾಗ ನನ್ನ ಬ್ರೇಕ್ಫಾಸ್ಟ್ ಇದರಲ್ಲಿ ಕೆಲಾಕ್ಸ್ ಇದೆ, ಮತ್ತು ಓಟ್ಸ್ ಇದೆ, ಮತ್ತು ಚಿಯಾ ಸೀಡ್ಸ್ ಇದೆ, ಮತ್ತು ಡ್ರೈ ಫ್ರೂಟ್ಸ್ ಅವರೇ ಮಿಕ್ಸ್ ಮಾಡಿರ್ತಾರಲ್ವ ಕೆಲಾಕ್ಸಲ್ಲಿ ಅದಿದೆ. ನಾನು ಸಪ್ರೇಟಾಗಿ ಏನೂ ಆ್ಯಡ್ ಮಾಡಿಲ್ಲ.
ಮತ್ತು ಮಿಲ್ಕ್ ಬಾಯ್ಲ್ಡ್ ಮಾಡಾಕಿದ್ದೀನಿ. ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಿ ಮಿಲ್ಕ್ನ ಬಾಯ್ಲ್ಡ್ ಮಾಡ್ಕೊತೀನಿ, ಜಾಸ್ತಿ ಫ್ಯಾಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಆಮೇಲೆ ಪ್ರೊಮಗ್ರಾನೆಟ್ಟು ಮತ್ತು ಹನಿ ಇಷ್ಟಿದೆ ಇದರಲ್ಲಿ. ಇಷ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡೋಣ, ಯಾಕಂದರೆ ಸ್ವಲ್ಪ ತಿಂದಾಗ, ಯಾಕಂದರೆ ಇವಾಗ ಸ್ಟಾರ್ಟ್ ಮಾಡ್ತಾರಲ್ವ, ಸ್ವಲ್ಪ ತಿಂದರೆ ಏನಂದರೆ ಮತ್ತೆ ಹೊಟ್ಟೆ ಹಸಿವಾಗುತ್ತೆ, ಮತ್ತು ಏನೋ ಒಂದು ಜಂಕ್ ತಿಂತೀವಿ. ಅದಕ್ಕೆ ಇದನ್ನ ಸ್ವಲ್ಪ ಹೊಟ್ಟೆ ತುಂಬ ತಿನ್ನೋಣ. ಈ ಬೌಲಲ್ಲಿ ಇಷ್ಟಿರುತ್ತೆ, ಇದನ್ನು ಟ್ರೈ ಮಾಡಿ. ಸಕ್ಕತ್ತಾಗಿದೆ. ನಾನು ಡೈಟ್ ಮಾಡ್ತಾಯಿದ್ದೆ, ನೆಕ್ಸ್ಟ್ ಡೇ ಇವಾಗುತ್ತೆ ತಿನ್ನೋಣ ನನ್ನ ಕಾಯ್ದಾಗ ಸಕ್ಕತ್ತಾಗಿರುತ್ತೆ. ಪ್ರೊಮಗ್ರಾನೆಟ್ ಆ್ಯಡ್ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಎಲ್ದಿನ ಕೂಡ ಟೇಸ್ಟೇ ಮಾಡ್ಕೊಂಡು ತಿನ್ಬೇಕು, ಆವಾಗಲೇ ತಿನ್ನೋಕ್ಕಾಗೋದು. ಅನ್ಯಲ್ದಿ ಆಗಿದ್ರೆ ಮಾತ್ರ ತಿನ್ನೋಕ್ಕಾಗೋದಿಲ್ಲ. ತಿಂದುಬಿಟ್ಟು ಕರ್ಟನ್ ಹಾಕೋಣ. ನನಗೆ ಇವತ್ತು ಟಿ ವಿ ಶೋಕೇಶ್ ಕ್ಲೀನ್ ಮಾಡೋ ಕೆಲಸ ಇದೆ. ವೈಫೈ ಆಗೋಗಿತ್ತು, ವೈಫೈ ಹಾಕಿದ್ದಾರೆ ಸುಬ್ಬವರು. ಇದನ್ನು ಕ್ಲೀನ್ ಮಾಡಿಬಿಟ್ಟು, ತುಂಬ ಗಾಳಿ ಅಲ್ವಾ, ತುಂಬ ಉಗ್ದುಳು ಕುತ್ಕೊಳ್ಳುತ್ತೆ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕೆಲಸ ಇದೆ. ಅಡುಗೆ ಟೊಮೆಟೊ ಗೊಜ್ಜು ನೈಟ್ ಮಾಡಿರೋದು ಇದೆ, ಮತ್ತು ಲೆಮನ್ ರೈಸು ಚಟ್ನಿ ಕೂಡ ಇದೆ, ಅನ್ನ ಮಾಡಿರೋದು ಕೂಡ ಇದೆ. ನೋಡಬೇಕು, ಸಾಯಂಕಾಲ ಸಾಂಬಾರು ಮಾಡಬೇಕು. ಇದು ಮುಲ್ಲಂಗಿ ಬೀನ್ಸು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತಿದ್ದೀನಿ. ನೋಡಿ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತದೆ ಅಲ್ವಾ. ಅಂದರೆ ಇನ್ನೂ ಇತ್ ಕಡೆ ಗ್ರೇ ಕಲರ್ ಸ್ಕ್ರೀನ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಇದನ್ನು ಎರಡನ್ನ ಈ ಸೈಡ್ಗೆ ಹಾಕ್ಬಿಟ್ಟು ಈ ವೈಟ್ ಮಾತ್ರ ಹಾಕಿದ್ದೀನಿ. ಹಿಂಗಿದ್ದೆ ಇವಾಗ. ಅದು ಬಂದ ಮೇಲೆ ಅದು ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ ನೋಡಿ. ಇಲ್ಲಿ ನಾನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸ್ವಲ್ಪ ತುಂಬ ವೈರ್ಗಳಿದ್ದಾವೆ. ಏನಪ್ಪ ಅಂದರೆ ಟಿ ವಿ ವೈರ್ ಅಂತೆ, ವೈಫೈ ವೈರ್ ಅಂತೆ, ನಮ್ಮ ಫೋನ್ ಚಾರ್ಜರ್ಗಳದಂತೆ, ಮತ್ತು ಅಲ್ಲಿ ಸ್ಟ್ಯಾಂಡದು ಕನೆಕ್ಟ್ ಮಾಡೋದಂತ ಅದೆಲ್ಲ ತುಂಬ ಇದೆ. ಅದನ್ನೆಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡೋಣ ಅಂತ ಇಲ್ಲಿ ನವಿಲ್ ಗೆರೆ ಕೂಡ ಇಕ್ಕಿದ್ದೀನಿ. ನಂಗೆ ತುಂಬ ಇಷ್ಟ ಪಿಕಾಕ್ ಅಂದರೆ, ಆ್ಯನಿಮಲ್ಸ್ ಅಂದರೆ, ಅದಕ್ಕೆ ಪಿಕಾಕದ್ದು ಇಟ್ಕೊಂಡಿದ್ದೀನಿ. ಅದು ತುಂಬ ಇಷ್ಟ ಆಗುತ್ತೆ. ಅದೆಲ್ಲ ಆಟಾಡ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಎಲ್ಲ ಎತ್ತು ಕೆಳಗಡೆ ಇಟ್ಬಿಟ್ಟೆ, ಆಮೇಲೆ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಈ ವಿಡಿಯೋದಲ್ಲಿ ಅಷ್ಟೊಂದು ನೋಡಿಸಿಲ್ಲ ನಾನು ಹೇಳ್ಬೇಕಂದ್ರೆ. ಮೋಕ್ಷದ ಒಂದು ಕಡೆ ಅಳ್ತಿದ್ಲು. ಇಲ್ಲಿ ನೋಡಿ, ಒಂದ್ಸರಿ ಡ್ರೈ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ವೆಟ್ ವೈಪ್ಸ್ ಇರುತ್ತಲ್ವ ಅದರಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ವಾಟ್ರಲ್ಲಿ ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಎಷ್ಟು ನೀಟಾಗಿ ಆಗಿದೆ ಅಷ್ಟು ನೀಟಾಗಿ ಆಗಿದೆ. ನಂಗೆ ಟಿ ವಿ ಕ್ಲೀನ್ ಮಾಡ್ಬೇಕಂದ್ರೆ ಯಾವಾಗೂ ಭಯನೇ, ಏನಾಗೋಗುತ್ತೋ ಅಂತ ಲೈಟಾಗಿ ನಿಧಾನವಾಗಿ ಅದನ್ನು ಸುಮ್ಮನೆ ಹಂಗೆ ಒರೆಸ್ಕೊತೀನಿ ಅಷ್ಟೇ. ಜಾಸ್ತಿ ಏನು ಫೋಸ್ ಇಕ್ಕಕ್ಕೆ ಹೋಗಲ್ಲ ಅದು ಹತ್ರ, ಮತ್ತು ಏನಾದರೂ ಆಗೋಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮೋಕ್ಷಿತ ಅಳ್ತಿದ್ಲು ಅಂತ ಹೇಳ್ಬಿಟ್ಟು ಅದು ಅರ್ಧದಲ್ಲೇ ಬಿಟ್ಬಿಟ್ಟು ಬಂದು ಅವಳಿಗೆ ಫ್ರೂಟ್ ಟೈಮ್ ಆಗಿತ್ತು. ಒಂದು 11 ಗಂಟೆ 11:15 ಆಗಿತ್ತು ಅಂತ ಹೇಳ್ಬಿಟ್ಟು. ಡ್ರ್ಯಾಗನ್ ಫ್ರೂಟ್ ಇತ್ತು, ಅದು ಅರ್ಧ ಅವಳಿಗೆ ಅರ್ಧ ನನಗೆ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೆ. ನಂದು ಫ್ರೂಟ್ ಟೈಮ್ ಆಗಿತ್ತಲ್ವ, ಅದಕ್ಕೆ ಅವಳಿಗೂ ಇಷ್ಟಪಟ್ಟು ತಿಂತಿದ್ದಾಳೆ ನಡುವೆ ಡ್ರ್ಯಾಗನ್ನ. ಇನ್ನೂ 1-2 ಇದೆ, ಇನ್ನು 2 ಡೇಸ್ ಬರುತ್ತೆ. ಆಮೇಲೆ ನೋಡಬೇಕು, ತೊಗೊಂಬರ್ಬೇಕು. ಬನಾನಾ ತಿನ್ನಿಸ್ಬೇಕು, ಬನಾನಾ ಇಷ್ಟಪಟ್ಟು ತಿಂತಾಳೆ. ಇವಾಗ ಡ್ರ್ಯಾಗನ್ ಫ್ರೂಟ್ ಇದೆ ಅಲ್ವಾ, ಅದಕ್ಕೆ ಅದನ್ನು ತಿನ್ನಿಸ್ತಿದ್ದೀನಿ. ಅದು ಇಲ್ದಿದ್ದಾಗ ಬನಾನಾ ಆ ಥರ ತಿನ್ನಿಸ್ತೀನಿ. ಇದನ್ನೆಲ್ಲ ತಿಂದಾದ್ಮೇಲೆ ಈಗ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಎಷ್ಟು ಕ್ಲೀನಾಗಿ ಕಾಣ್ತದೆ. ಮತ್ತೆ ಧೂಳು ತುಂಬ್ಕೊಳುತ್ತೆ, ಮತ್ತೆ ಗಲೀಜಾಗತ್ತೆ. ಲಾಂಗ್ ಟೈಮ್ ಆದಮೇಲೆ ನಾನು ಐಸ್ ಕ್ರೀಮ್ ತಿಂತಿದ್ದೀನಿ. ಇದು ನೆನ್ನೆ ತರಿಸ್ಕೊಂಡೆ, ಆದರೆ ತಿನ್ನಲಿಲ್ಲ. ಇವತ್ತು ತಿನ್ನಬೇಕು. ನಮ್ಮ ಮಮ್ಮಿ ನೋಡಿ, ನಂಗೆ ಸ್ವಲ್ಪ ಕೊಡು ಅಂತ ಕೊಡಲ್ಲ ನಾನು ಅವಳಿಗೆ. ಸ್ವೀಟೆಲ್ಲ ಜಾಕೆ ನಾನು ಇದನ್ನು ತೊಗೊಂಡೆ. ಏನಕ್ಕಪ್ಪ ಅಂದರೆ ನಂಗೆ ತುಂಬ ವೆನಿಲಾ ಮೈಲ್ಡ್ ಫ್ಲೇವರ್ಸ್ ಮತ್ತು ಆರೆಂಜ್ ಫ್ರೂಟ್ ಫ್ಲೇವರ್ಸ್ ಇಷ್ಟ ಆಗುತ್ತೆ. ಇದು ಏನಪ್ಪ ಅಂದರೆ ಇದರಲ್ಲಿ ಚಾಕ್ಲೇಟ್, ಸ್ಟ್ರಾಬೆರಿ, ವೆನಿಲಾ, ಆರೆಂಜ್ ಮತ್ತು ಕೆಳಗಡೆ ಕೇಕು, ಇಲ್ಲಿ ನಟ್ಸ್ ಇರುತ್ತೆ. ಸ್ವಲ್ಪ ಇದು 80 ರೂಪೀಸ್, ಇಷ್ಟೇಷ್ಟು ಪೀಸ್ ನೋಡಿ. ಅದೇನು ತಿನ್ನೋದು ಯಾವಾಗೋ ಒಂದು ಸಲ, ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್, ಟೇಸ್ಟಿಯಾಗಿ ತಿನ್ನಬೇಕು. ಎಲ್ಲ ಫ್ಲೇವರು ಬಂದಿದೆ. ನಾನು ಫಸ್ಟ್ ಜಾಸ್ತಿ ತಿಂತಿದ್ದೆ ಐಸ್ ಕ್ರೀಮ್ ಅಂದರೆ ನನಗೆ ಫುಲ್ ಫೇವ್ರೇಟು. ಆದರೆ ಈ ನಡುವೆ ಫುಲ್ಲು ಕಮ್ಮಿ ಮಾಡಿಬಿಟ್ಟಿದ್ದೀನಿ, ತಿನ್ನೋದೇ ಇಲ್ಲ. ಈ ಥರ ಯಾವಾಗಾದ್ರೂ ಕ್ರೇವಿಂಗ್ ಬಂದಾಗ ಮಾತ್ರ ತಿಂತೀನಿ. ಅವಳಿಗೆ ನೋಡ್ತಿದ್ದಲ್ಲ ಗೊತ್ತಾ, ಸಕ್ಕದ ತುಂಬ ದಿವಸ ಆದ್ಮೇಲೆ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಒಂದೇ ಸರಿ ಇಷ್ಟು ತಿನ್ನಲ್ಲ, 2 ಸ್ಪೂನ್ ತಿಂತೀನಿ ಅಷ್ಟೇ. ಮತ್ತು ಸಾಯಂಕಾಲ ಇಲ್ಲ ನಾಳೆ 2 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಒಂದೇ ಸರಿ ಅಂತ ನನಗೆ ತಿನ್ನೋಕ್ಕಾಗಲ್ಲ. ಯಾವುದೇ ಆಗಲಿ ನಾನು ಕಂಪ್ಲೀಟ್ ಮಾಡಲ್ಲ ಒಂದೇ ದಿವಸದಲ್ಲಿ.
ಇದೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ. ಕೋಲ್ಮಲ್ ಇಪ್ಪಡೆ ನನಗೆ ಊಟ ತಿಂದಾಗೆಲ್ಲ ಏನೋ ಸ್ವೀಟ್ ತಿನ್ಬೇಕು ಅನ್ಸುತ್ತೆ. ಅವಾಗ ಇದು ಏನೋ ಒಂದು ತಿನ್ನಬೇಕು, ಎಲ್ಲರೂ ಸಮಾಧಾನ ಇರೋದಿಲ್ಲ. ಅದಕ್ಕೆ ಇದನ್ನು ತಿಂದೆ. ಇವಾಗ ತಾನೇ ನಾನು ಊಟ ತಿಂದೆ. ಚಪಾತಿ, ಟೊಮೆಟೊ ಗೊಜ್ಜು, ನೆನ್ನೆ KFC ತರಿಸ್ಕೊಂಡಿದ್ನಲ್ವ ಫ್ರೈಡ್ ಚಿಕನು, ಅದು ಇನ್ನೂ 2 ಪೀಸಸ್ ಮಿಕ್ಸ್ ಇದೆ. ಅದು ಎಲ್ಲ ತಿಂದು ಕಂಪ್ಲೀಟ್ ಮಾಡಿದೆ ಅಲ್ವಾ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಕಂಪಲ್ಸರಿ ಲೈಕ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ಸ್. ಇನ್ನೂ ತುಂಬ ಥರ ವೀಡಿಯೋಸ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಅದೆಲ್ಲ ಬರುತ್ತೆ. ಇದು ಫೆಸ್ಟಿವಲ್ ಬರ್ತಿದೆ ಅಲ್ವಾ, ಆ ವೀಡಿಯೋಸು ಮತ್ತು ಮೇಕಪ್ ವೀಡಿಯೋಸ್ ಆ ಥರದ್ದೆಲ್ಲ ಮಾಡೋಣ ಅಂತ ಅನಿಸ್ತಿದೆ. ನನಗೂ ಟೈಮ್ ಪಾಸ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್.